ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಚೇಳೂರು ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚೇಳೂರು ತಾಲೂಕು ಘಟಕದ ವತಿಯಿಂದ 45ನೇ ಹುತಾತ್ಮರ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ವಿಆರ್ ನಾರಾಯಣ ರೆಡ್ಡಿ ಮಾತನಾಡಿ, ಇಂದು ನರಗುಂದ ನವಲಗುಂದ ರೈತ ಬಂಡಾಯ ಹುತಾತ್ಮರ ಸ್ಮರಣೆ ಮಾಡುತ್ತಾ ರೈತರ ದಿನಾಚರಣೆ ಮಾಡುತ್ತಿದ್ದೇವೆ. ರೈತ ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಿದ್ದರೂ ಸಹ ಕೇಂದ್ರ ಸರ್ಕಾರ 3 ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ರೂಪಿಸಿ ಕಾರ್ಪೊರೇಟ್ ಕಂಪನಿಗಳಿಗೆ ಇಡೀ ಕೃಷಿ ಕ್ಷೇತ್ರವನ್ನೇ ಒಪ್ಪಿಸಲು ಹೊರಟಿದೆ. ವಿದ್ಯುತ್ ಖಾಸಗೀಕರಣ ಮಾಡಿ ಕೃಷಿ ಪಂಪ್ಸೆಟ್ದಾರನಿಗೆ ನೀಡುತ್ತಿದ್ದ ಉಚಿತ ವಿದ್ಯುತ್ ಸರಬರಾಜಿಗೆ ಕಡಿವಾಣ ಹಾಕಲು ಮುಂದಾಗಿದೆ. ಮತ್ತೊಂದು ಕಡೆ ನಮ್ಮ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ರೈತರಿಂದ ಭೂಮಿಯನ್ನು ಕಿತ್ತು ಬಂಡವಾಳಶಾಹಿಗಳ ಕೈಗೆ ನೀಡುತ್ತಿದ್ದಾರೆ. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕು ಎಂದರು. ನಂತರ ಜೆಡಿಎಸ್ ಪಕ್ಷದ ಯುವ ಬ್ರಿಗೇಡ್ ರಾಜ್ಯ ಕಾರ್ಯದರ್ಶಿ ಎಂಎನ್ ರಾಜಾರೆಡ್ಡಿ ಮಾತನಾಡಿ, ಕೃಷಿ ಕ್ಷೇತ್ರ ದುರ್ಬಲ ಆಗುತ್ತಿದೆ. ರೈತರ ಆತ್ಮಹತ್ಯೆಗಳು ಮುಂದುವರಿಯುತ್ತಿದೆ. ರೈತರ ಮಕ್ಕಳು ಕೃಷಿಯಿಂದ ವಲಸೆ ಹೋಗುತ್ತಿದ್ದಾರೆ. ಸರ್ಕಾರಗಳು, ಜನಪ್ರತಿನಿಧಿಗಳು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುತ್ತಾ ನಿರ್ಲಕ್ಷ್ಯತನ ತೋರಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಜೊತೆಗೆ ಜೆಡಿಎಸ್ ಪಕ್ಷದ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಘೋಷಣೆ ಆಯಿತು. ಅದೇ ರೀತಿಯಲ್ಲಿ ಚೇಳೂರು ತಾಲೂಕು ಘೋಷಣೆ ಮಾಡಿದ್ರು. ಈಗಾಗಲೇ ಚೇಳೂರು ತಾಲೂಕು ಆಗಿ 5 ವರ್ಷಗಳು ಕಳೆದರೂ ಸಹ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಜನರ ಅನುಕೂಲಕ್ಕಾಗಿ ಬೇಕಾಗಿರುವ ತಾಲೂಕು ಮಟ್ಟದ ಕಚೇರಿಗಳು ಚೇಳೂರು ಪಟ್ಟಣದಲ್ಲೇ ಮಾಡಬೇಕು ಎಂದರು. ನಂತರ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದರೆಡ್ಡಿ ಮಾತನಾಡಿ, ಆಂಧ್ರಪ್ರದೇಶದ ಬಂದಿರುವಂತಹ ಕೃಷ್ಣಾ ನದಿಯ ನೀರನ್ನು ಹಾವಳಿ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಹರಿಸಬೇಕು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. ಬಾಗೇಪಲ್ಲಿ, ಚೇಳೂರು ತಾಲೂಕುಗಳ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಕೃಷಿಗಾಗಿ ಸಾಲ ಮಾಡಿ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂತಹ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಹಾಗೂ ಅವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಎಸ್.ವೈ. ವೆಂಕಟರಾಮರೆಡ್ಡಿ, ಕಾರ್ಯಾಧ್ಯಕ್ಷರಾದ ಸಿ.ವಿ. ಶ್ರೀಕಾಂತ್ ರೆಡ್ಡಿ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ಎಂ. ವೆಂಕಟ ಶಿವರೆಡ್ಡಿ, ಚೇಳೂರು ತಾಲೂಕು ಅಧ್ಯಕ್ಷರಾದ ಶಿವರೆಡ್ಡಿ, ಖಜಾಂಚಿಯಾದ ಕೆ.ಎನ್. ಮಧುಸೂದನ ರೆಡ್ಡಿ ಹಾಗೂ ರಾಜ್ಯ, ಜಿಲ್ಲಾ, ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ರವೀಂದ್ರ, ಭಾಗ್ಯನಗರ. గవర్నమెంట్కే హెచ్చరిస్తున్నాము. ఈ ఫ్రీ బస్సులు పూర్తిగా ఎవరు ఆదిస్తాండరు. ఏం చేస్తాడో అది రైతులకి ఈ ట్రాన్స్పోర్ట్ డబ్బాలో 5 లక్షలు తీసుకుంటా అన్నారు. 2.5 లక్షలు మామూలుగా కట్టి తీసుకోవాలి. 2.5 లక్షలు టేబుల్ కింద పోవాలంట లంచం. దాని ఈ లంచాలు ఇవన్నీ ఇట్లాంటి ఏమైనా ఉన్నప్పుడు మా గమనాన్ని తేవండి. మేము రైతుల పరం ఉండి గోవింద రెడ్డి అంత కావచ్చు, మన మొదలు అన్నా ఎంకన్నా మేమంతా ఉంటాము. జట్లో ఉండి మన తాలూకులో ఏమైనా కష్టం ఉన్నప్పుడు మాకే చెప్పండి, మేము వస్తాము. రైతుల పరం ఉండి రైతులకు ಯಾವುದೇ ತರ ತೊಂದರೆ కాకుండా ఇప్పుడు ఈరియా మన గోవా కమ్మిడారు అట్లా సర్కారు ఇప్పుడు ఆలోచన చేస్తా ఉంది. దాన్ని ఇంకా మన రైతులకు అనుకూలం కావాలని చెప్తూ నేను ఈ 4 మాటలు మాట్లాడే అవకాశం ఇచ్చింది. ತರಕಾರಿ ತಿಂತೀವಿ, ರಾಗಿ ತಿಂತೀವಿ, ಭತ್ತ ಅಕ್ಕಿ ತಿಂತೀವಿ, ಎಲ್ಲ ನಾವು ಯಾರು ಹುಟ್ಟಿದ್ದಾರೆ ಯಾರು ಬೆಳೆದಿದ್ದಾರೆ ಅಂತ ಯಾರು ನೋಡಲ್ಲ. ಆದ್ರೆ ಬೇರೆ ವಿಷಯದಲ್ಲಿ ಬಂದು ಆ ಜಾತಿಯೇನೋ ಈ ಜಾತಿಯೇನೋ ಅವನಂಗೆ ಇವನಿಗೆ ಆ ಜಾತಿ ಓಟ್ ಹಾಕ್ಬಿಡ್ರಿ, ಈ ಜಾತಿ ಓಟ್ ಹಾಕ್ಬಿಡ್ರಿ, ನಮ್ ಜಾತಿಗೆ ಓಟ್ ಹಾಕ್ರಿ. ಏನ್ರಿ ಇದು? ಅವ್ರ ಜಾತಿ ಓಟ್ ಹಾಕ್ಸಿರೋ ಮಾತ್ರ ಜಾತಿ ಸುದ್ದಿ ಅಂತಾರೆ. ಗೆದ್ದಾದ್ಮೇಲೆ ನಮ್ ಜಾತಿ ಅಂತ ಯಾವತ್ತೂ ನಿಮ್ ಮನೆ ಬಾಗಿಲು ಬಂದವ್ರ ಇಲ್ಲ ನಿಮ್ಮನ್ನು ಕರೆದು ಮುಂದಿನ ಊಟ ಹಾಕೋದ್ರ ಇಲ್ಲ ನಿಮ್ ಕಷ್ಟ ಸುಖ ಇದು ಅಂತ ಕೇಳಿದ್ರೆ ಏನು ಇಂಥ ಎಮ್ಮೆಲ್ಯೇ ಕೇಳಿದ್ರೆ ನಮ್ಗೆ ನಾರಾಯಣ ರೆಡ್ಡಿ ಅವರೇ ನೀವು ಹೇಳ್ತಾ ಇದ್ರೆ ಸರಿ ಇಲ್ಲ ಅಂತಾಗಿದ್ರೆ ಇಲ್ಲಿ ಸುಮಾರು ಜನ ಕೂತಿದ್ರೆ ರೈತರು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಯಾವ್ದಾದ್ರು ಒಬ್ಬ ಎಮ್ಮೆಲ್ಯೇ ಕರ್ನಾಟಕದಲ್ಲಿ 224 ಎಮ್ಮೆಲ್ಯೇ ನೀವು ನೇರವಾಗಿ ಹೇಳಿ. ನಮ್ಮ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತೀವಿ ಅಂತಾರಲ್ಲ, ಕೈಗಾರಿಕೆ ಸ್ಥಾಪನೆ ಮಾಡಕ್ಕೆ ಯಾರು ಜಮೀನು ಕೊಡ್ತಾರೆ, ರೈತರು ಕೊಡ್ತಾರೆ. ರೈತರಿಗೆ ದುಡ್ಡು ಬರುತ್ತೆ, ಆದಷ್ಟು ಬೇಗ ಮುಗಿಸ್ಬೇಕು. ಮತ್ತೆ ಅಲ್ಲೇ ಅವರು ಗೇಟಲ್ಲಿ ಕಾವಲು ಕಾಯಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ದುಡ್ಡೆಲ್ಲ ಮುಗಿಸ್ಬಿಡ್ತಾರೆ. ಜಮೀನ್ ಇದ್ರೆ ಅವ್ರ ಮಕ್ಕಳು ಬರಂತ ಜೀವನ ಮಾಡ್ಬೋದು. ಜಮೀನ್ ಮಾಡ್ಕೊಂಡ್ರೆ